ಒಳ್ಳೆ ಫ್ರೆಂಡಾಗಿ ಕಳ್ಕೊಂಡ್ವಿ. ನನಗೊಬ್ಬ ಅಪ್ಪನ ಥರ ಇದ್ದ, ಒಬ್ಬ ಮಗನ ಥರ ಇದ್ದ. ನಾವು ಇಷ್ಟು ಜನ ಇದ್ದಲ್ಲ ಫ್ಯಾಮಿಲಿ ಜೊತೆಗೆ ಇರ್ತೀವಿ ಅಷ್ಟೆ. ನಾವು ಯಾವತ್ತೂ ಯಾರ ಬಾಯಲ್ಲೂ ರಾಖಿ ಇಂತವನು ಅಂತವನು ನಾವು ರಾಖಿ ಹೇಟ್ ಮಾಡ್ತೀವಿ ಅಂತ ಕೇಳಲೇ ಇಲ್ಲ. ಅಜಾತ ಶತ್ರು ಆಗಿದ್ದ ಅವನು. ದೇವ್ರ ಮೇಲೆ ಇದ್ದಿದ್ದು ಸ್ವಲ್ಪ ನಮಗೆ ನೋಟೋಯ್ತು ಸರ್. ಥ್ಯಾಂಕ್ ಯು. ಅಂತಹ ನಮ್ಮ ಕುಟುಂಬ ನಾವೆಲ್ಲರೂ ಏನು ನಿಂತಿದ್ದೀವಿ, ನಮ್ಮೆಲ್ಲರೂ ಕುಟುಂಬದ ಒಂದು ಕೂಸು. ಸೊ ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ. ತುಂಬ ನೋವಾಗ್ತದೆ ಆ ವಿಷಯ ಕೇಳಿದಾಗ. ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ. ನಮ್ಮ ಸೀಸನ್ 1 2 ಆಗಿರ್ಬೋದು ತುಂಬ ಜನ ಇದ್ದಾರೆ. ಆದರೆ ಯಾವುದೋ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರಿಗೆ. ಸೊ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಯ್ತಲ್ಲ ಅನ್ನೋ ಒಂದು ಬೇಜಾರು ಭಾಳ ಇದೆ. ಒಬ್ಬ ಒಳ್ಳೆ ಗೆಳೆಯ, ನಾನು ಹೇಳಿದಾಗೆ ಯಾರೂ ಕೂಡ ಅದನ್ನು ಅವು ಎಲ್ಲಿ ಯಾರ ಜೊತೆಲಿದ್ರು ನಗ್ತಾ ರಿಹರ್ಸಲ್ ಟೈಮಲ್ಲೂ ನಗ್ತಾ ಸ್ಟೇಜ್ ಮೇಲೂ ನಗಿಸ್ತಾ ಇದ್ದಂಥ ವ್ಯಕ್ತಿ. ಅದೇ ನಾನು ಹೇಳಿದ್ನಲ್ಲ, ಈಗ ಇದೆಲ್ಲ ನಮ್ಮ ಕುಟುಂಬನೇ. ಇದು ಸೀಸನ್ 1 ಸೀಸನ್ 2 ಅಂತ ಏನಿಲ್ಲ, ಎಷ್ಟೇ ಸೀಸನ್ಗಳಾದರೂ ಅದೆಲ್ಲ ನಮ್ಮ ಕುಟುಂಬನೇ. ಸೊ ಆ ಕುಟುಂಬದ ಒಂದು ಕೂಸು ಇಲ್ದಂಗೆ ಆಗಿದೆ. ಒಂದು ಅಂತಂದರೆ ಸ್ವಲ್ಪ ದಿನಗಳ ಹಿಂದೆ, ಸ್ವಲ್ಪ ವರ್ಷಗಳ ಹಿಂದೆ ಅವರ ತಂದೆನ ಕಳ್ಕೊಂಡಿದ್ರು ಅಂತೇಳಿ ಹೇಳಿದರು. ಇದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇವಾಗ ಬರಬೇಕಾದ್ರೆ ಮತ್ತೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಬಂದಾಗ ಅನಿಸಿದ್ದು, ತಂದೆ ಕಳ್ಕೊಂಡಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಖಿ. ಸೊ ಈಗ ಅವನನ್ನು ಕಳ್ಕೊಂಡಿರುವಂಥ ತಾಯಿ ಮತ್ತು ತಂಗಿ. ಆದರೆ ನಾವು ರಾಖಿ ಇಲ್ಲ, ಆದರೆ ರಾಖಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ. ಆ ತಾಯಿಗೆ ತಂಗಿಗೆ ಸಪೋರ್ಟಾಗಿ ನಾವೆಲ್ಲರೂ ನಿಂತ್ಕೊತೀವಿ ಅಂತ ಬಟ್ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮ ಮಗಳಿಗೆ ಈ ನೋವನ್ನು ಭರಿಸುವಂಥ ಶಕ್ತಿನ ದೇವ್ರು ಕೊಡಲಿ ಅಂತ ಹೇಳ್ತೀವಿ. ಆದರೆ ಅವರು ಎಲ್ಲನೂ ಮಾಡ್ತಾರೆ. ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಕೊಟ್ಟು ಇಡೀ ಕರ್ನಾಟಕ ಜನ ಗುರುತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಕೊಳ್ಳೋವಂಥ ತಪ್ಪನ್ನು ಯಾಕೆ ಮಾಡ್ದಪ್ಪ ಭಗವಂತ ಅಂತ ಒಂದು ಪ್ರಶ್ನೆನ ಅವ್ರ ಮುಂದಗಡೆ ಇಡ್ತೀವಿ. ನಿಮ್ಮ ಸೀಸನ್ಗೆ ಅವ್ರಿಗೂ ತುಂಬ ಗ್ಯಾಪ್ ಇದ್ದರು, ಆ ಅಟ್ಯಾಚ್ಮೆಂಟ್ ಹೇಗೆ ಅಂತ? ಅದೇ ಸರ್, ಅದು ಆದಮೇಲೂ ಕೂಡ ಹೇಳಿದೆ ನಾವೆಲ್ಲರೂ ಕುಟುಂಬ. ಯಾಕಂದರೆ ಕಾಮಿಡಿ ಕಿಲಾಡಿಗಳು ಅನ್ನೋ ಪ್ರೋಗ್ರಾಮ್ ಆದಮೇಲೂ ಕೂಡ ನಾವು ಚಾಂಪಿಯನ್ಶಿಪ್ ಅಂತ ಮಾಡಿದ್ವಿ. ಆವಾಗ ಸೀನಿಯರು ಜೂನಿಯರು ಅನ್ನೋದೇನಿಲ್ಲ, ಎಲ್ಲರೂ ಒಟ್ಟಿಗೆ ಗುಂಪು ಮಾಡಿ ಆ ಕಾರ್ಯಕ್ರಮ ಮಾಡಿದ್ವಿ. ಆವಾಗ ಎಲ್ಲರೂ ಕೂಡ ಮತ್ತೆ ಒಂದಾಗಿ ಮತ್ತೊಂದು ಕುಟುಂಬ ದೊಡ್ಡದಾಗ್ತಾ ಹೋಗ್ತಾ ಅಷ್ಟೇ. ಒಂದಲ್ಲ 12 ಜನ ಇದ್ವಿ, 15 ಜನ ಇದ್ವಿ. ಆಮೇಲೆ ಮತ್ತೆ ಎರಡನೇ ಸೀಸನ್ ಬಂತು, ಅವರೊಂದು 15 ಜನ ಸೇರಿಕೊಂಡ್ರು, 30 ಜನ ಆದ್ವಿ. ಸೊ ಈ ಥರ ದೊಡ್ಡ ಕುಟುಂಬ ಆಯ್ತಾ ಹೋಯಿತು. ಸೊ ಆ ಒಂದು ಬಾಂಡಿಂಗು, ಆ ಒಂದು ಪ್ರೀತಿ ನಮ್ಮೆಲ್ಲರ ಮಧ್ಯೆ ಇರೋದಕ್ಕೋಸ್ಕರನೇ ಇಲ್ಲಿ ತನಕ ಕರ್ಕೊಂಬಂದಿದೆ. ಸೊ ನಾನು ಹೇಳೋದಷ್ಟೇನೆ, ಸೊ ತಾಯಿ ಮಗಳಿಗೆ ನಾವೆಲ್ಲರೂ ಜೊತೆಯಲ್ಲಿರ್ತೀವಿ, ನೀವುಗಳು ಕೂಡ ಜೊತೆಲಿರಿ ಅಂತ ಕೇಳ್ಕೊತೀವಿ. ಈಗ ಒಂದು ಸರ್ಕಾರ ಅಥವಾ ಫಿಲ್ಮ್ ಇಂಡಸ್ಟ್ರಿ ಮದುವೆ ಮಾಡಬೇಕು ಅಂತ, ತಂಗಿ ಮದುವೆ ಮಾಡಬೇಕು ತುಂಬ ವರ್ಷಗಳ ಆಸೆ ಅವನಿಗೆ. ದಯಮಾಡಿ ಅವ್ನು ತುಂಬ ಒಳ್ಳೆ ಕಲಾವಿದ. ಇವಾಗ ಅವನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ನ ನೋಡ್ತಿದ್ದ. ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತಿದ್ರೆ ದಯಮಾಡಿ ಅದೊಂದು ಕೆಲಸಕ್ಕೆ ಅವನ ಆಸೆ, ಅವ್ನ ಲೈಫಲ್ಲಿ ಇದ್ದಿದ್ದ ಗುರಿನೇ ಅದೊಂದು. ನನ್ನ ತಂಗಿ ಮದುವೆ ನಾನು ತುಂಬ ಚೆನ್ನಾಗಿ ಮಾಡಬೇಕು. ಸರ್ಕಾರದಿಂದ ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ. ಅಂದರೆ ನಾವು ಹೇಳಿದ್ವಿ, ನಾವು ಕಾಮಿಡಿ ಕಿಲಾಡಿಗಳು ಅನ್ನೋದು ಒಂದು ದೊಡ್ಡ ಕುಟುಂಬ ಇದ್ದೀವಿ. ಈ ಕುಟುಂಬ ಏನಿದೆ, ಈ ಕುಟುಂಬ ಸದಸ್ಯರು ನಾವುಗಳೆಲ್ಲ ಏನಿದ್ದೀವಿ, ನಾವೆಲ್ಲರೂ ಇಲ್ಲಿ ನಿಂತ್ಕೊತೀವಿ ಅವ್ರ ಜೊತೆಗೆ. ಸೊ ಇದ್ರ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಯಾಕೆ ಒಬ್ಬ ಕಲಾವಿದನಿಗೋಸ್ಕರ ನಾವೆಲ್ಲರೂ ಸೇರಿಕೊಂಡು ನಾವು ಇಡೀ ಟೀಮೆಲ್ಲ ಸೇರಿಕೊಂಡು ನಾವು ಕೂಡ ಕೇಳ್ಕೊತಾ ಇದ್ದೀವಿ, ಸಪೋರ್ಟಾಗಿ ನೀವು ಕೂಡ ಸಪೋರ್ಟಾಗಿ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳ್ತೀವಿ. ಹೇಳ್ತಿದ್ರಾ ನಿಮ್ಮ ಜೊತೆ ಸೇರ್ಕೊಂಡು ರಾಕೇಶ್ ತಂಗಿ ಮದುವೆ ಮಾಡಿ? ಹೌದು ಸರ್, ಬಿಕಾಸ್ ಅವ್ರು ನಮ್ಮ ಹತ್ರ ಅದೊಂದೇ ಶೇರ್ ಮಾಡ್ಕೊಳ್ತಿದ್ದು. ಅವನಿಗೆ ನಿನಗೇನು ಆಸೆ, ನನಗೆ ನಮ್ಮಪ್ಪ ಇಲ್ಲ, ನಮ್ಮಪ್ಪನ ಜಾಗದಲ್ಲಿ ನಾನು ನಿಂತ್ಕೊಂಡು ನನ್ನ ತಂಗಿ ಮದುವೆನ ತುಂಬ ಜೋರಾಗಿ ಮಾಡಬೇಕು, ಅದೊಂದೇ ನನ್ನ ಆಸೆ. ನಾನು ಮದುವೆ ಆಗೋ ಆಸೆ ಕೂಡ ಇಲ್ಲ. ಅಷ್ಟೇ, ಅವಳೊಬ್ಬಳನ್ನ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ಟು ಒಂದು ಒಳ್ಳೆ ಕಡೆ ಕೊಟ್ಬಿಟ್ರೆ ಒಬ್ಬ ಅಪ್ಪಾಗಿ ಏನು ಮಾಡ್ತಿದ್ರು ಆ ಜವಾಬ್ದಾರಿನ ನಾನು ತುಂಬ ನೀಟಾಗಿ ನಿಭಾಯಿಸ್ದಂಗೆ ಆಗುತ್ತೆ ಅಂತ ಅಷ್ಟೇ. ಅವ್ನು ಯಾವಾಗ ಕೇಳಿದ್ರು ದೊಡ್ಡ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ನಮಗೂ ಅದನ್ನೇ ಹೇಳ್ತಿದ್ದೆ, ದುಡ್ಡು ಅಂತ ಸಾಯಬೇಡಿ, ಎಷ್ಟು ದಿನ ಇರ್ತೀರ ಅಷ್ಟು ದಿನ ಖುಷಿಯಾಗಿರಿ ಅಂತ. ಅವ್ನು ಯಾವತ್ತೂ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಲಿಲ್ಲ ಸರ್. ಅವ್ನು ಏನಿದ್ದ ಅವ್ನು ಹಾಗೆ ಬರ್ತಿದ್ದ ಸ್ಟೇಜ್ ಮೇಲೆ. ನಮಗೆ ಲಕ್ಕಿಲ್ಲ ಅಷ್ಟೇ, ಪುಣ್ಯ ಇಲ್ಲ ಅವನ ಜೊತೆ ಜಾಸ್ತಿ ದಿನ.